ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಹುಡುಗಿ ನಿನ್ ಫ್ಯೂಚರ್ ಅದಕ್ಕೆ ಅಂತೆ. ಈ ಹುಡುಗಿ ನೋಡು, ಇವಳು ಅವತಾರ ನೋಡು. ಈ ತರ ಪಾರ್ಟಿ ಬರುವಾಗ ಇಂಥ ಡ್ರೆಸ್ ಹಾಕೊಂಡ್ ಬರ್ತಾರ. ಇವಳು ವಿಲೇಜ್ ಇಂದ ಬಂದೋಳು. ಪಾರ್ಟಿ ಕಲ್ಚರ್ ಗೊತ್ತಿಲ್ವಲ್ಲ. ಅಕ್ಕ, ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಜಾನು. ಮತ್ತೆ ಯಾಕೊಂಥರ ಇದ್ಯಾ? ಏನಾಯ್ತಕ್ಕ? ನೋಡು ಜಾನು, ಎಲ್ರೂ ಆ ಥರ ಡ್ರೆಸ್ಸಲ್ಲಿ ಬಂದಿದ್ದಾರೆ. ನಾನ್ ಮಾತ್ರ ಈ ಥರ ಡ್ರೆಸ್ಸಲ್ಲಿ ಬಂದಿದ್ದೀನಿ. ನೀನು ಆ ಸೆಮಿ ಮಾಡ್ರನ್ ಡ್ರೆಸ್ ಹಾಕೋ ಅಂದೆ, ಆದ್ರೆ ನಾನೇ ಅದನ್ನ ಹಾಕೊಂಡು ಬರಲಿಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಮಾಡ್ರನ್ ಡ್ರೆಸ್ಸಲ್ಲೇ ಬಂದಿದ್ದಾರೆ. ಎಲ್ರಿಗಿಂತ ಬೇರೆ ಅನ್ನಿಸ್ತಿದ್ದೀನಿ. ಇರ್ಲಿ ಬಿಡಕ್ಕ, ಈಗೇನಾಯ್ತು? ಮನೇಲಿ ಚಿಕ್ಕಿ ಹೇಳ್ದಾಗ ಸರಿ ಅಂತಂದೆ, ಇಲ್ಲಿ ನೋಡಿದ್ರೆ ಬೇರೆ ತರ ಇದೀನಿ ಅಂತ ಇದ್ಯಾ? ಭಾಗ್ಯ, ಏನು ನೀನ್ ಹಾಕಿರೋ ಡ್ರೆಸ್ ಅನ್ಕಂಫರ್ಟಬಲ್ ಆಗಿದ್ಯಾ? ಅಥವಾ ಅವರೆಲ್ಲ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ನರ್ವಸ್ ಆಗಿದ್ಯಾ? ಹಾಗೇನಿಲ್ಲ. ಒಂದ್ ಹೇಳು, ನೀನ್ ಈ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಆಗಿದ್ಯೋ ಇಲ್ವೋ? ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರೆ ಕಂಫರ್ಟಬಲ್ ಆಗಿರ್ತಿದ್ಯಾ ಅಲ್ವಾ? ಮತ್ ಹಾಗಿದ್ಮೇಲೆ ಏನ್ ಯೋಚನೆ? ಅದು ಎಲ್ರೂ ಹಾಗೆ ಬಂದು ನಾನೊಬ್ಳೆ. ಅದು ಅವ್ರ ಕಂಫರ್ಟ್, ಇದು ನಿನ್ ಕಂಫರ್ಟ್. ನೀನ್ ಇಲ್ಲಿನ ಪಾರ್ಟಿ ಥೀಮ್ಸ್, ಪಾರ್ಟಿ ರೂಲ್ಸ್ ಏನು ಫಾಲೋ ಮಾಡೋದ್ ಬೇಕಾಗಿಲ್ಲ. ನಿನಗ್ ಕಂಫರ್ಟಬಲ್ ಅನ್ಸೋದನ್ನ ನೀನ್ ಹಾಕೋ, ಅಷ್ಟು ಸಾಕು. ಸುಂದರವಾಗಿರೋದು ಅಂದ್ರೆ ನಮಗಿಷ್ಟ ಇರೋ ಹಾಗಿರೋದು, ಬೇರೆಯವ್ರಿಗಿಷ್ಟ ಆಗೋ ಹಾಗಿರೋದಲ್ಲ. ಅರ್ಥ ಆಯ್ತಾ? ಸರಿ, ನಾನು ಈಗಲೇ ಬರ್ತೀನಿ. ಅಣ್ಣ, ಇದೇನಿದು? ಇಂಥ ಡ್ರೆಸ್ಸಲ್ಲಿ ನೀನು? ಭಾಗ್ಯ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಿರುವಾಗ ನಾನು ಭಾಗ್ಯನ್ ನೀವು ಜನುಮದ ಜೋಡಿ ಅನ್ನೋದನ್ನ ನಮ್ಗೆ ವಿಜುವಲಿ ತೋರಿಸ್ತಾ ಇದ್ದೀರಾ ಅಷ್ಟೇ, ಕರೆಕ್ಟಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.